This video is for educational purpose only, and the information showed in this video is taken from the different types of ಹಲೋ ವೆಲ್ಕಮ್ ಬ್ಯಾಕ್ ಟು platforms. ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲರಿಗೂ ಗೊತ್ತಿರೋ ಅಂಥ ಜಿಯೋ ಕಂಪ್ನಿಯಲ್ಲಿ ನಡೀತಿರೋ ಅಂಥ ವೇಕೆನ್ಸಿ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಅಂತ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಜಾಬ್ ಅಪ್ಡೇಟ್ಸ್ ಫಸ್ಟ್ ನಿಮಗೆ ಬಂದು ತಲುಪತ್ತೆ. ನಿಮಗೆ ಗೊತ್ತೇ ಇದೆ, ನೋಡಿದ ತಕ್ಷಣ ಅಪ್ಲೈ ಮಾಡಿದ್ರೆ ಜಾಬ್ ಸಿಗೋವಂಥ ಅವಕಾಶ ಕೂಡ ಜಾಸ್ತಿ ಇರುತ್ತೆ. ಅದಕ್ಕೆ ಯಾರು ಕೂಡ ಮಿಸ್ ಮಾಡದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇರೋದು ನೌಕರಿ ಪ್ಲ್ಯಾಟ್ಫಾರ್ಮಲ್ಲಿ ಜಿಯೋ ಕಂಪ್ನಿಯವರು ಹಾಕಿರೋವಂಥ ವೇಕೆನ್ಸಿ ಪೋಸ್ಟ್ ಬಗ್ಗೆ. ಇದು ಬಂದು ಕಂಪ್ಲೀಟ್ಲಿ ಕಸ್ಟಮರ್ ಸಪೋರ್ಟ್ ರೋಲ್ ಆಗಿರುತ್ತೆ. ಇದು ವರ್ಕ್ ಫ್ರಮ್ ಹೋಮ್ ಪ್ರೊಫೈಲಲ್ಲಿ ಓಪನ್ ಮಾಡಿದ್ದಾರೆ. ಅಂದರೆ ನೀವು ವರ್ಕ್ ಫ್ರಮ್ ಹೋಮ್ ಅಂದರೆ ಮನೆಯಿಂದನೇ ನೀವು ಕೆಲಸ ಮಾಡಬೇಕಾಗತ್ತೆ. ರೋಲ್ ಬಂದು ಕಸ್ಟಮರ್ ಸಪೋರ್ಟ್ ಆಗಿರುತ್ತೆ. ಓಕೆ, ಇಲ್ಲಿ ನೋಡ್ತಿರೋ ಹಾಗೆ ಇದು ಜಸ್ಟ್ ವರ್ಕ್ ಫ್ರಮ್ ಹೋಮ್ ಪ್ರೊಫೈಲ್ ಆಗಿದೆ. ಇಲ್ಲಿ 0 to 3 years ಎಕ್ಸ್ಪೀರಿಯನ್ಸ್ ಇರೋರನ್ನ ಪ್ರಿಫರ್ ಮಾಡ್ತಾ ಇದ್ದಾರೆ. ಅಂದರೆ ಫ್ರೆಷರ್ಸ್ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಅಪ್ಲೈ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ 3 to 3.5 lakhs ಪರ್ ಆ್ಯನಮ್ ಕೊಡ್ತಾ ಇದ್ದಾರೆ. ಅರೌಂಡು ನಿಮಗೆ 25 to 30,000 ಈಸಿಯಾಗಿ ಪರ್ ಮಂತ್ ಬರುತ್ತೆ. ಬೆಸ್ಟ್ ಅಂತ ಹೇಳ್ಬೋದು. ವರ್ಕ್ ಫ್ರಮ್ ಹೋಮು, ಅದು ಕಸ್ಟಮರ್ ಸಪೋರ್ಟ್ ರೋಲ್ಗೆ 25 to 30,000 ಸ್ಯಾಲ್ರಿ ಅಂದರೆ ಈಸಿಯಾಗಿ ಒಪ್ಕೊಂಬಿಡ್ಬೋದು. ಸೊ ಯಾರು ಕೂಡ ಮಿಸ್ ಮಾಡದೆ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಮುಂಚೆನೇ ಹೇಳಿದಾಗ ಇದು ಕಂಪ್ಲೀಟ್ಲಿ ರಿಮೋಟ್ ವರ್ಕ್ ಆಗಿದೆ. ಜಸ್ಟ್ 5 days ಬ್ಯಾಕ್ ಇದನ್ನು ಪೋಸ್ಟ್ ಮಾಡಿದ್ದಾರೆ. ಅಂದರೆ ಈಗ ಓಪನಿಂಗ್ಸ್ ಇದೆ, ಮಿಸ್ ಮಾಡದೆ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ನೀವು ಈ ಜಾಬ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ಕೇಳಿದ್ದಾರೆ ಅಂದರೆ ಗುಡ್ ವರ್ಬ್ ಆ್ಯಂಡ್ ರಿಟರ್ನ್ ಇಂಗ್ಲೀಷ್, ಗುಡ್ ಕಮ್ಯುನಿಕೇಷನ್ ಸ್ಕಿಲ್. ಅಂದರೆ ನಿಮಗೆ ಇಂಗ್ಲೀಷ್ ಓದೋದಕ್ಕೆ ಬರೆಯೋದಕ್ಕೆ ಚೆನ್ನಾಗಿ ಮಾತಾಡೋದಕ್ಕೆ ಬರಬೇಕು ಅಂತ ಕೇಳಿದ್ದಾರೆ. ಹಾಗೆ BPO ಅಂದರೆ ಕಸ್ಟಮರ್ ಸಪೋರ್ಟಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ, ಅದು ನಿಮಗೆ ಪ್ಲಸ್ ಆಗುತ್ತೆ. ಮತ್ತು ಇಲ್ಲಿ ವಾಯ್ಸು, ಇಮೇಲು ಮತ್ತು ಚಾಟ್ ಪ್ರೋಸೆಸ್ ಇಷ್ಟು ಇರುತ್ತೆ. ಸೊ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಹಾಗೆ ಹ್ಯಾಂಡಲಿಂಗ್ ಕಸ್ಟಮರ್ ಕ್ವೈರೀಸ್ ಅಂದರೆ ನೀವು ಕಸ್ಟಮರ್ ಕಾಲ್ ಮಾಡಿ ಈ ರೀತಿ ಪ್ರಾಬ್ಲಮ್ ಇದೆ ಅಂತ ಏನಾರ ಹೇಳಿದಾಗ ಅದನ್ನು ಸಾಲ್ವ್ ಮಾಡೋಷ್ಟು ಪೇಷನ್ಸ್ ಮತ್ತು ಬುದ್ಧಿವಂತಿಕೆ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ 24/7 ರೊಟೇಷ್ನಲ್ ಶಿಫ್ಟ್ ಇರುತ್ತೆ. ಬರೀ ಡೇ ಶಿಫ್ಟ್ ಅಲ್ಲ, ನೈಟ್ ಶಿಫ್ಟ್ ಕೂಡ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೆ ನಾನು ನಿಮ್ಗೆ ಹೇಳಿದಾಗೆ ಸ್ಯಾಲ್ರಿ ಅಪ್ ಟು 3.60 ಪರ್ ಆ್ಯನಮ್ ಅಂತ ಹೇಳಿದ್ದಾರೆ. ಅದಾದಮೇಲೆ ಇಲ್ಲಿ ನಿಮಗೆ ಜಾಬ್ ಮ್ಯಾಟರ್ ಸ್ಕೋರ್ ಏನೇನು ಬೇಕಾಗುತ್ತೆ ಈ ಜಾಬ್ಗೆ ಮೇನಾಗಿ ಏನು ಅಂದರೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಪ್ಲಸ್ ಅಂತ ಹೇಳಿದ್ದಾರೆ. ಅದು ಬಿಟ್ಟು ಬೇರೆ ಏನು ಎಕ್ಸ್ಟ್ರಾ ಸ್ಕಿಲ್ಸು, ಲೊಕೇಶನ್ಸ್ ಎಲ್ಲ ಏನೂ ಬೇಕಾಗಿಲ್ಲ. ಜಸ್ಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ ಪ್ಲಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಡಿಸ್ಕ್ರಿಪ್ಷನ್ ನೋಡೋದಾದರೆ ಹಾಯ್ ಕ್ಯಾಂಡಿಡೇಟ್ಸ್, ಗ್ರೀಟಿಂಗ್ ಫಾರ್ ದ ಡೇ, ವಿ ಆರ್ ಹೈರಿಂಗ್ ಫಾರ್ ದ ಕಸ್ಟಮರ್ ಸಪೋರ್ಟ್ ರೆಪ್ರೆಸೆಂಟೇಟಿವ್ ಅಂತ ಮೆನ್ಷನ್ ಮಾಡಿದ್ದಾರೆ. ನಾನು ನಿಮಗೆ ಮೊದಲೇ ಹೇಳಿದಾಗ ಇದು ಕಂಪ್ಲೀಟ್ಲಿ ಕಸ್ಟಮರ್ ಸಪೋರ್ಟ್ ರೋಲ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟಾಗಿ ನೀವು ಈ ಕೆಲಸದ ಬಗ್ಗೆ ತಿಳ್ಕೊಬೇಕಾದಂಥದ್ದನ್ನ ಹೇಳಿದ್ದಾರೆ. ಏನು ಅಂತ ನೋಡೋಣ ಬನ್ನಿ. should be comfortable and flexible to work for voice, email and chat as per the business requirement ಅಂತ ಕೇಳಿದ್ದಾರೆ. ಅಂದರೆ ಇವಾಗ ನಿಮ್ಮನ್ನ ಕಸ್ಟಮರ್ ಸಪೋರ್ಟಾಗಿ ತೊಗೊಂಡಿದ್ದಾರೆ. ನಿಮ್ಮನ್ನ 1 ತಿಂಗಳು ಅಥವಾ 2 ತಿಂಗಳು ಕಾಲಿಂಗಿಗಿಟ್ಟು ಆಮೇಲೆ ಜಾಬ್ಗೆ ಚಾಟ್ ಪ್ರೋಸೆಸ್ಗೆ ಅಥವಾ ಇಮೇಲ್ ಪ್ರೋಸೆಸ್ಗೆ ಬೇಕಾಗಿದ್ದಾರೆ ಅಂದರೆ ನಿಮ್ಮನ್ನ ಶಿಫ್ಟ್ ಕೂಡ ಮಾಡ್ತಾರೆ. ನೀವು ನಾನು ಕಾಲಿಂಗಿಗೆ ತೊಗೊಂಡಿದ್ದೀನಿ, ನಾನು ಬರೀ ಕಾಲ್ ಮಾಡ್ತೀನಿ ಅಂತ ಅನ್ನೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಚೇಂಜ್ ಮಾಡೋದಿಲ್ಲ. ಏನಾರ ಬಿಸ್ನೆಸ್ ರಿಕ್ವೈರ್ಮೆಂಟ್ ಇದ್ದರೆ ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಆ್ಯಸ್ ಪರ್ ದ ಬಿಸ್ನೆಸ್ ರಿಕ್ವೈರ್ಮೆಂಟ್ ಇದ್ದಾಗ ಆ ರೀತಿ ಚೇಂಜ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ವಾಯ್ಸ್ ಪ್ರೋಸೆಸ್ಗಿಂತ ಇಮೇಲ್ ಮತ್ತು ಚಾಟ್ ಪ್ರೋಸೆಸ್ ತುಂಬಾ ಈಸಿ ಇರುತ್ತೆ. ಸೊ ಅದು ಕೊಟ್ಟರೂ ಕೂಡ ನೀವು ಹೋಗ್ಬೋದು. ಸೇಮ್ ಸ್ಯಾಲ್ರಿ ಇರುತ್ತೆ ಅಥವಾ ಹೈಕ್ ಇರುತ್ತೆ, ನಿಮ್ಗೆ ಅದನ್ನು ಅವರು ಆವಾಗ ಹೇಳ್ತಾರೆ. ಮತ್ತು ಇಲ್ಲೇನಂದರೆ ಹೈಯರಿಂಗ್ ಕ್ಯಾಂಡಿಡೇಟ್ಸ್ ವಿತ್ ಗುಡ್ ವರ್ಬ್ ಆ್ಯಂಡ್ ರಿಟರ್ನ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇವರಿಲ್ಲಿ ಒಳ್ಳೆ
ವರ್ಬಲ್ ಇಂಗ್ಲೀಷ್ ಚೆನ್ನಾಗಿ ಇಂಗ್ಲೀಷ್ ಮಾತಾಡೋಕ್ಕೆ ಬರೋರು ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರೋರು ಮಾತಾಡೋದಕ್ಕೆ. ಇವಾಗ ಎಕ್ಸಾಂಪಲ್ ಹೇಗೆ ಅಂದರೆ, ಕಸ್ಟಮರ್ ನಿಮಗೆ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ ಅಂದರೆ ನೀವು ಮೊದಲೇದಾಗಿ ಅವರು ಹೇಳೋದು ಅಷ್ಟೂ ಕೇಳಿಸ್ಕೊಳ್ಬೇಕು. ಅದಾದಮೇಲೆ ಅವ್ರು ಹೇಳಿದ್ದಕ್ಕೆ ಸರಿ ಹೋಗೋ ಹಾಗೆ ನೀವು ಮಾತಾಡಬೇಕು. ಅದನ್ನೇ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಹೇಳ್ತಾರೆ. ಅದನ್ನೇ ಇಲ್ಲಿ ಬೇಕು ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ಅದನ್ನು ಆಲ್ಮೋಸ್ಟ್ ಎಲ್ಲರೂ ಕೂಡ ಮಾಡ್ತಾರೆ. ಗೊತ್ತಿಲ್ಲ ಅಂದರೆ ಸ್ವಲ್ಪ ಟ್ರೈ ಮಾಡಿದ್ರೆ ಅದು ಬಂದುಬಿಡುತ್ತೆ. ಸೊ ಅದೇನು ಪ್ರಾಬ್ಲಮ್ ಆಗೋದಿಲ್ಲ. ಅದಾದಮೇಲೆ ಇಲ್ಲಿ ನಿಮಗೆ ಶುಡ್ ಹ್ಯಾವ್ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಹ್ಯಾಂಡಲಿಂಗ್ ಕಸ್ಟಮರ್ ಕ್ವೆರೀಸ್. ನಾನು ನಿಮಗೆ ಆಲ್ರೆಡಿ ಹೇಳಿದೆ ಕಮ್ಯುನಿಕೇಷನ್ ಸ್ಕಿಲ್ ಅಂದರೆ ಏನು, ಕಸ್ಟಮರ್ನ ಹ್ಯಾಂಡಲ್ ಮಾಡೋದು ಮತ್ತು ಅವ್ರಿಗಿರುವಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು. ಅದನ್ನೇ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಅಂತಾರೆ. ಅದೇ ಇಲ್ಲಿ ಬೇಕಾಗಿರೋದು ಅಂತ ಕೂಡ ಕೇಳ್ತಾ ಇದ್ದಾರೆ. ಆಮೇಲೆ ಎಕ್ಸ್ಪೀರಿಯನ್ಸ್ ಇದ್ದರೆ BPO ಅಂದರೆ ಕಸ್ಟಮರ್ಸ್ ಸಪೋರ್ಟ್ ರೋಲಲ್ಲಿ ನಿಮ್ಗೇನಾರು ಎಕ್ಸ್ಪೀರಿಯನ್ಸ್ ಇದ್ದರೆ ಆ ಕ್ಯಾಂಡಿಡೇಟ್ಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಫ್ರೆಷರ್ಸ್ ಆರ್ ಆಲ್ಸೋ ವೆಲ್ಕಮ್ ಟು ಅಂತ ಹೇಳಿದ್ದಾರೆ. ಅಂದರೆ ಫ್ರೆಷರ್ಸ್ ಕೂಡ ಏನೇ ಪ್ರಾಬ್ಲಮ್ ಇಲ್ಲದೆ ಅಪ್ಲೈ ಮಾಡ್ಬೋದು, ಅವ್ರಿಗೂ ಕೂಡ ಕೆಲಸ ಸಿಗುತ್ತೆ ಅಂತ ಹೇಳಿದ್ದಾರೆ. ಹೈಯರಿಂಗ್ ಓನ್ಲಿ ಫಾರ್ ನಾನ್ ಮೆಟೀರಿಯಲ್ ಸಿಟೀಸ್ ಅಂತ ಹೇಳಿದ್ದಾರೆ. ಅಂದರೆ ಇವಾಗ ಬರೀ ಸಿಟಿ ಕಡೆ ಇಲ್ಲ, ಹಳ್ಳಿ ಕಡೆ ಆ ಕಡೆನೂ ಕೂಡ ಹೈಯರಿಂಗ್ ಮಾಡ್ತಾ ಇದ್ದಾರೆ. ಸೊ ಎಲ್ಲೂ ನಾನು ಇವಾಗ ಸಿಟಿ ಕಡೆ ಇಲ್ಲ, ಹಳ್ಳಿ ಕಡೆ ಇದ್ದೀನಿ, ನಾನು ವರ್ಕ್ ಮಾಡೋಕ್ಕಾಗಲ್ಲ ಅನ್ನೋ ರೀತಿ ಇಲ್ಲದೆ ನೀವು ಅಪ್ಲೈ ಮಾಡ್ಬೋದು. ಅದಾದಮೇಲೆ ನಾನು ನಿಮಗೆ ಇಲ್ಲಿ ಹೇಳಿದಾಗೆ 24/7 ರೊಟೇಷ್ನಲ್ ಶಿಫ್ಟ್, 6 days ವರ್ಕ್ ಆ್ಯಂಡ್ 1 day ರೊಟೇಷ್ನಲ್ ವೀಕ್ ಆಫ್ ಅಂತ ಇದೆ. ಅಂದರೆ 24/7 ವರ್ಕ್ ಇರುತ್ತೆ. ಅಂದರೆ ನೀವು ದಿನದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ ಅಲ್ಲ. ಒಂದು ವಾರ ನಿಮಗೆ ಮಾರ್ನಿಂಗ್ ಶಿಫ್ಟ್ ಇರುತ್ತೆ, 9 o'clock to 5 o'clock ಇರುತ್ತೆ. ಇನ್ನೊಂದು ವಾರ ನಿಮಗೆ ಸಂಜೆ 5 ಗಂಟೆಯಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ 9 o'clockವರೆಗೂ ಇರುತ್ತೆ. ಆ ರೀತಿ ನಿಮಗೆ ರೊಟೇಷ್ನಲ್ ಶಿಫ್ಟ್ ಕೊಡ್ತಾರೆ. ಒಂದು ವಾರ ನೀವು ಬೆಳಗ್ಗೆ ಮಾಡಿದರೆ ಇನ್ನೊಂದು ವಾರ ನೀವು ನೈಟ್ ಮಾಡಬೇಕಾಗತ್ತೆ, ಆ ರೀತಿ. ಆಮೇಲೆ ವಾರದಲ್ಲಿ ನೀವು 6 ದಿನ ವರ್ಕ್ ಮಾಡ್ತೀರಾ, 1 ದಿನ ರೊಟೇಷ್ನಲ್ ವೀಕ್ ಆಫ್ ಇರುತ್ತೆ. ಅಂದರೆ ನೀವು ಭಾನುವಾರ ಕೂಡ ಯಾವುದಾದ್ರೂ ಒಂದು ವಾರ ಭಾನುವಾರ ಕೂಡ ವರ್ಕ್ ಮಾಡಬೇಕಾಗತ್ತೆ. ಮಧ್ಯದಲ್ಲಿ ಅಂದರೆ ಸೋಮವಾರದಿಂದ ಶುಕ್ರವಾರ ಮಧ್ಯದಲ್ಲಿ ಯಾವಾಗಾದ್ರೂ ನಿಮಗೆ ರಜಾ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅದು ಯಾವಾಗಾದ್ರೂ ಮುಂದೊಂದು ಸಲ ನಿಮಗೆ ಸಂಡೇ ಬೀಳುತ್ತೆ. ಅದು ಶಿಫ್ಟ್ ಆಗ್ತಾ ಇರುತ್ತೆ. ನೀವು ಡೇ ಶಿಫ್ಟ್ ನೈಟ್ ಶಿಫ್ಟ್ ಹಿಂಗೆ ಶಿಫ್ಟ್ ಆಗುತ್ತೋ ಅದೇ ರೀತಿ ಸಂಡೇ ವರ್ಕ್ ಕೂಡ ಶಿಫ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ಸ್ ಬಂದು 40 ವರ್ಷ ಅಂತ ಹೇಳಿದ್ದಾರೆ. ಅಂದರೆ 40 ವರ್ಷದ ಒಳಗಿರೋರು ಇದಕ್ಕೆ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು, ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಆಮೇಲೆ ಗ್ರ್ಯಾಜುಯೇಟೆಡ್ ಆ್ಯಂಡ್ ಅಂಡರ್ ಗ್ರ್ಯಾಜುಯೇಟೆಡ್ ಬೋತ್ ಕ್ಯಾನ್ ಅಪ್ಲೈ. ಇಲ್ಲಿ ಗ್ರ್ಯಾಜುಯೇಷನ್ ಆಗಿರಲೇಬೇಕಂತ ಇಲ್ಲ, 10th ಮತ್ತು PU ಆಗಿರೋರು ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಇಲ್ಲಿ ಅಪ್ಲೈ ಮಾಡ್ಬೋದು. ಸ್ಯಾಲ್ರಿ ಮ್ಯಾಕ್ಸ್ ಅಪ್ಡೇಟ್ ಬಂದು 3.60 LPM ಇದೆ. ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ. ಸ್ಯಾಲ್ರಿ ಬಂದು 6,60,000 ಪರ್ ಆ್ಯನಮ್ ವರ್ಷಕ್ಕೆ ಇದೆ. ಅದು ಡಿವೈಡ್ ಆಗುತ್ತೆ. ಮಂತ್ಲಿ ನಿಮಗೆ 25 to 30 ಆ ರೀತಿ ಬರುತ್ತೆ. ಇನ್ನೊಂದು ಬಂದೇನು ಅಂದರೆ ಇಮಿಡಿಯೇಟ್ ಜಾಯ್ನಿಂಗ್ನ ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದಾರೆ. ಅವರು ನಿಮಗೆ ಕಾಲ್ ಅಥವಾ ಇಮೇಲ್ ಸೆಂಡ್ ಮಾಡಿದಾಗ ನೀವು ಇಮಿಡಿಯೇಟಾಗಿ ಜಾಯ್ನ್ ಆಗೋದಕ್ಕೆ ರೆಡಿ ಇದ್ದೀನಿ ಅಂದರೆ ನೀವು ಬೇಗ ಸೆಲೆಕ್ಟ್ ಆಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ಜಾಬ್ ಬಗ್ಗೆ ಇರುವಂಥ ಇನ್ಫಾರ್ಮೇಷನು. ಅದಾದಮೇಲೆ ಶುಡ್ ಹ್ಯಾವ್ ಓನ್ ಸಿಸ್ಟಮ್ ವಿತ್ ಗುಡ್ ಕನೆಕ್ಷನ್ ಅಂತ ಕೇಳಿದ್ದಾರೆ. ಅಂದರೆ ನಮ್ಮದು ಸ್ವಂತ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪು, ವೈಫೈ ಕನೆಕ್ಷನ್ ಇಲ್ಲ ಅಂದರೂ ನೀವು ಅನ್ಲಿಮಿಟೆಡ್ ಡೇಟಾ ವಿತ್ ಗುಡ್ ಇಂಟರ್ನೆಟ್ ಸ್ಪೀಡ್ ಇರಬೇಕು. 30 Mbps 40 Mbps ಆ ರೀತಿ ಗುಡ್ ಇಂಟರ್ನೆಟ್ ಸ್ಪೀಡ್ ಇರಬೇಕು ಅಂತ ಕೇಳಿದ್ದಾರೆ. ಇದಾದಮೇಲೆ ನಿಮಗೆ ಮೇನ್ ಇಂಪಾರ್ಟೆಂಟ್, ನಿಮಗೆ ಕೆಲಸ ಸಿಗೋ ಚಾನ್ಸಸ್ ಜಾಸ್ತಿ ಎಲ್ಲಿದೆ ಅಂದರೆ ಇಲ್ಲಿದೆ ನೋಡಿ. ಕೈಂಡ್ಲಿ ಶೇರ್ ಆ್ಯನ್ ಅಪ್ಡೇಟೆಡ್ ರೆಸ್ಯೂಮ್ ವಿತ್ ಲೇಟೆಸ್ಟ್ ಫೋಟೋ ಅಂತ ಕೇಳಿದ್ದಾರೆ. ಅಂದರೆ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್, ರೀಸೆಂಟಾಗಿ ಅಪ್ಡೇಟ್ ಆಗಿರೋವಂಥ ರೆಸ್ಯೂಮು ಮತ್ತು ರೀಸೆಂಟಾಗಿ ತೊಗೊಂಡಿರೋವಂಥ ನಿಮ್ಮದೊಂದು ಫೋಟೋನ ಸೆಂಡ್ ಮಾಡಿ ಅಂತ ಕೇಳಿದ್ದಾರೆ. ಯಾವುದಕ್ಕೆ ಅಂದರೆ ಇಲ್ಲೊಂದು ಇಮೇಲ್ ಕೊಟ್ಟಿದ್ದಾರೆ ನೋಡಿ. ಇಮೇಲ್ ಇದಕ್ಕೆ ನೀವು ಸೆಂಡ್ ಮಾಡ್ಬೋದು. ಅದು ಮಂಡೇ ಟು ಸ್ಯಾಟರ್ಡೆ ಬಿಟ್ವೀನ್ 10 o'clock to 6 PM. ಆ ಇಮೇಲ್ ಮೆನ್ಷನ್ ಮಾಡಿರೋ ಇಮೇಲ್ಗೆ ನೀವು ಮಂಡೆಯಿಂದ ಸ್ಯಾಟರ್ಡೆ ಮಧ್ಯದಲ್ಲಿ 10 o'clock 6 ಗಂಟೆ ಒಳಗೆ ನೀವು ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಮತ್ತು ಲೇಟೆಸ್ಟ್ ಫೋಟೋನ ಸೆಂಡ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಅದು ಬಂದು ಅವ್ರದ್ದು ಒಬ್ಬರು ಆಫೀಸರ್ದು ನಂಬರ್ ಆಗಿರುತ್ತೆ, ಇಮೇಲ್ ಆಗಿರುತ್ತೆ. ಇಲ್ಲಿ ನಂಬರ್ ಕೂಡ ಕೊಟ್ಟಿದ್ದಾರೆ. ಆ ನಂಬರ್ಗೂ ಬೇಕಾದ್ರೆ ನೀವು ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅದರಿಂದ ನೀವು
ಬೇಗ ಜಾಬ್ ತೊಗೊಳ್ಬೋದು. ಬೇಗ ನಿಮಗೆ ಜಾಬ್ ಬಗ್ಗೆ ಹೇಗೆ ಅಂದರೆ ನೀವು ಹೇಗೆ ಮಾತಾಡ್ತೀರಾ ಹಾಗೆ. ನೀವು ಅವ್ರು ಚೆನ್ನಾಗಿ ಮಾತಾಡಿ ಒಳ್ಳೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇದೆ ಅಂತ ನೀವು ಪ್ರೂವ್ ಮಾಡಿಕೊಂಡ್ರೆ ನಿಮ್ಗೆ ಆದಷ್ಟು ಬೇಗ ಕೆಲಸ ಸಿಗುತ್ತೆ. ಇಲ್ಲಿ ನೀವು ಅಪ್ಲೈ ಮಾಡಿದಾಗ ತುಂಬ ಜನ ಅಪ್ಲೈ ಮಾಡಿರ್ತಾರೆ. ಸೊ ನಿಮ್ಮದು ಆರ್ಡರ್ ವೈಸ್ ಬಂದಾಗ ಲಾಸ್ಟ್ ಬರ್ಬೋದು. ಬಟ್ ಇಲ್ಲಿ ನಂಬರ್ ಅಥವಾ ಇಮೇಲ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನೀವು ಸೆಂಡ್ ಮಾಡಿದ್ರೆ ನಿಮ್ಮ ರೆಸ್ಯೂಮ್ ಮತ್ತು ನಿಮ್ಮ ಫೋಟೋನ, ಸೊ ಅವರು ಆ ವಾಟ್ಸಪ್ ಅಥವಾ ಇಮೇಲ್ನ ಚೆಕ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವರು ಇದನ್ನು ಕೂಡ ನೋಡ್ತಾರೆ. ನಾವು ಇಮೇಲ್ ಮತ್ತು ನಂಬರ್ ಕೊಟ್ಟಿದ್ರು ಅವರು ಸೆಂಡ್ ಮಾಡಿಲ್ಲ ಅಂದರೆ ಜಾಬಲ್ಲಿ ಅಷ್ಟು ಇಂಟ್ರೆಸ್ಟ್ ಇದೆ, ಸೀರಿಯಸ್ ಆಗಿದ್ದಾರೆ ಅಂತ ಇಲ್ಲ ಅಂತ ಅಂದ್ಕೊಳ್ತಾರೆ ಅವರು. ಸೊ ಆದಷ್ಟು ಈ ನಂಬರ್ ಮತ್ತು ಇಮೇಲ್ಗೆ ನೀವು ಫೋಟೋ ಮತ್ತು ರೆಸ್ಯೂಮ್ ಸೆಂಡ್ ಮಾಡಿದರೆ ಬೇಗ ಕೆಲಸ ಸಿಗುತ್ತೆ. ಆಮೇಲೆ ಇಲ್ಲಿ ನೋಡಿ ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ, ಪ್ಲೀಸ್ ಗೋ ಥ್ರೂ ದ ಅಬೌವ್ ಸರ್ಟನ್ ಕೇರ್ಫುಲಿ ಬಿಫೋರ್ ಅಪ್ಲೈಯಿಂಗ್. ಅಂದರೆ ಮೇಲ್ಗಡೆ ಕೊಟ್ಟಿರೋಂಥ ಪಾಯಿಂಟ್ಸ್ಗಳನ್ನ ಪೂರ್ತಿಯಾಗಿ ಕರೆಕ್ಟಾಗಿ ಓದಿ ಅರ್ಥ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡಿ ಅಂತ ಕೊಟ್ಟಿದ್ದಾರೆ. ಈ ಪಾಯಿಂಟ್ ಏನಕ್ಕೆ ಹೇಳಿದ್ದಾರೆ ಅಂದರೆ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳಿದೆ. ಒಂದು ರೊಟೇಷ್ನಲ್ ಶಿಫ್ಟ್ ಇರುತ್ತೆ, ಬೆಳಗ್ಗೆ ಸಾಯಂಕಾಲ ಆ ರೀತಿ ಶಿಫ್ಟ್ ಇರುತ್ತೆ ಅಂತ ಹೇಳಿದ್ದಾರೆ. 6 ದಿನಗಳು ಕೆಲಸ ಮಾಡಬೇಕು. ಭಾನುವಾರ ಕೂಡ ಒಂದೊಂದು ಸಲ ಕೆಲಸ ಮಾಡಬೇಕಾಗತ್ತೆ, ಆದರೆ ವಾರದ ಮಧ್ಯದಲ್ಲಿ ರಜಾ ಕೊಡ್ತಾರೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಕೆಲವೊಬ್ಬರಿಗೆ ಇದು ಓಕೆ ಇರಲ್ಲ, ಇಲ್ಲ ನಂಗೆ ಸಂಡೇ ರಜಾ ಬೇಕು, ನಂಗೆ ಹಿಂಗೆ ಬೇಕು, ನಂಗೆ ಡೇ ಶಿಫ್ಟೇ ಬೇಕು ಅನ್ನೋದಿರುತ್ತೆ. ಅವ್ರುಗಳು ಕರೆಕ್ಟಾಗಿ ಓದ್ಕೊಳ್ಳಿ, ಅದು ಒಪ್ಪಿಗೆ ಇದ್ದರೆ ಮಾತ್ರ ಅಪ್ಲೈ ಮಾಡಿ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಕೂಡ ಅಷ್ಟೇ, ನಿಮಗೆ ನೈಟ್ ಡೇ ಶಿಫ್ಟಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಆಮೇಲೆ ಸಂಡೇ ವರ್ಕ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ ಅಂದರೆ ಮಾತ್ರ ಇಲ್ಲಿ ನೀವು ಅಪ್ಲೈ ಮಾಡಿ. ಯಾಕಂದರೆ ಇಷ್ಟ ಇರೋರ್ಗು ಕೂಡ ಕೆಲಸ ಸಿಗಲಿ ಅಂತ. ನಾವು ಇಷ್ಟ ಇಲ್ಲದೆ ಇರೋರು ಅಪ್ಲೈ ಮಾಡಿ ಅವ್ರ ಚಾನ್ಸ್ನ ನಾವು ಕಿತ್ಕೊಳೋದು ಸರಿ ಇರೋದಿಲ್ಲ. ಸೊ ಇದರಲ್ಲಿ ನಿಮ್ಗೆ ಓಕೆ ಇದ್ದರೆ ಮಾತ್ರ ಅಪ್ಲೈ ಮಾಡಿ. ಈ ಪಾಯಿಂಟ್ನ ಅವರು ಮೆನ್ಷನ್ ಮಾಡಿ ಹೇಳಿದ್ದಾರೆ. ಅದಾದಮೇಲೆ ರೋಲ್ ಏನು ಅಂದರೆ ಕಸ್ಟಮರ್ ಸರ್ವೀಸ್ ಸಪೋರ್ಟ್ ಆಗಿ ನಾವು ವರ್ಕ್ ಮಾಡ್ತೀವಿ. ಇದು ಬಂದು ಟೆಲಿಕಾಮ್ ಬೇಸ್ಡಲ್ಲಿರುತ್ತೆ. ಮತ್ತು ಅದೇ ಕಸ್ಟಮರ್ ಸಪೋರ್ಟ್ ರೋಲು ಇದು ಫುಲ್ ಟೈಮು ಟೆಂಪ್ರವರಿ ಆಗೂ ಇರ್ಬೋದು, ಪರ್ಮನೆಂಟಾಗೂ ಇರ್ಬೋದು. ನಾನು ಟೆಂಪ್ರವರಿ ಅಥವಾ ಪರ್ಮನೆಂಟ್ ಅಂತ ಏನಕ್ಕೆ ಹೇಳಿದೆ ಅಂದರೆ ಮೇಲ್ಗಡೆ ನಿಮಗೆ ಮೆನ್ಷನ್ ಮಾಡಿದ್ದಾರೆ ಏನಂತ, ಅಕಸ್ಮಾತ್ ಏನಾದ್ರು ಬಿಸ್ನೆಸ್ ರಿಕ್ವೈರ್ಮೆಂಟ್ ಬಂದು ನಿಮ್ಮನ್ನ ವಾಯ್ಸ್ ಪ್ರೋಸೆಸ್ಸಿಂದ ತೆಗೆದು ಚಾಟ್ ಅಥವಾ ಇಮೇಲ್ ಪ್ರೋಸೆಸ್ಗೆ ಹಾಕ್ಬೋದು ಅಂತ ಆಲ್ರೆಡಿ ಹೇಳಿದ್ದಾರೆ. ಅದರಿಂದ ನಿಮಗೆ ಇದು ಟೆಂಪ್ರವರಿ ಅಥವಾ ಪರ್ಮನೆಂಟ್ ಅಂತ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಇದು ರೋಲ್ ಕ್ಯಾಟಗರಿ ಬಂದು ಕಸ್ಟಮರ್ ಸಪೋರ್ಟೇ ಬರುತ್ತೆ. ಎಜುಕೇಷನ್ ಏನಾಗಿರಬೇಕು ಅಂದರೆ ಗ್ರ್ಯಾಜುಯೇಟು ನಾಟ್ ರಿಕ್ವೈರ್ಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ನಾನು ನಿಮ್ಗೆ ಹೇಳಿದಾಗೆ ಗ್ರ್ಯಾಜುಯೇಷನ್ ಆಗಿರೋರು ಅಥವಾ 10th PU ಆಗಿರೋರು ಕೂಡ ಅಪ್ಲೈ ಮಾಡಿ. ಈ ಜಿಯೋ ಕಂಪ್ನಿಯವರು ಈ ನಡುವೆ ತುಂಬಾ ಹೈಯರಿಂಗ್ಸ್ ತೊಗೊಳ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಜಾಬ್ಗೆ ನೀಡಿದೆ. ಯಾಕಂದರೆ ಕೆಲವೊಬ್ಬರಿಗೆ ಡೇ ಶಿಫ್ಟ್, ನೈಟ್ ಶಿಫ್ಟ್, ಈ 6 ದಿನವೂ ವರ್ಕ್ ಮಾಡಿ ಸಂಡೇನೂ ವರ್ಕ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಮಾಡಿ ಕಷ್ಟ ಅನಿಸಿದ್ರೆ ಬಿಟ್ಬಿಡ್ತಾರೆ. ಸೊ ನಿಮ್ಗೆ ಓಕೆ ಇದ್ದು ನಾನು ಅಪ್ಲೈ ಮಾಡ್ತೀನಿ ಅಂದರೆ ಇದಕ್ಕೆ ಅಪ್ಲೈ ಮಾಡ್ಬೋದು. ಕೆಲಸ ಸಿಗೋವಂಥ ಚಾನ್ಸಸ್ ಜಾಸ್ತಿ ಇದೆ ಈ ಜಿಯೋ ಕಂಪ್ನೀಲಿ. ಈ ನಡುವೆ ತುಂಬ ಜನನ ಹೈಯರ್ ಮಾಡ್ತಾ ಇದ್ದಾರೆ. ಸೊ 10th ಮತ್ತು PU ಓದಿರೋರು ಕೂಡ ಅಪ್ಲೈ ಮಾಡ್ಬೋದು. ಆಮೇಲೆ ಕೀ ಸ್ಕಿಲ್ಸ್ ಕೇಳಿದ್ದಾರೆ. ಅದರಲ್ಲಿ ಮಾಮೂಲಿ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು, ಇಮೇಲ್ ಸಪೋರ್ಟ್ ಆಗಿ ವರ್ಕ್ ಮಾಡೋದಕ್ಕೆ ಗೊತ್ತಿರಬೇಕು, ಅಂದರೆ ಇಮೇಲ್ ಹೇಗೆ ಮಾಡೋದು ಅಂತ ಗೊತ್ತಿರಬೇಕು, ಓದೋಕ್ಕೆ ಬರೆಯೋದಕ್ಕೆ ಇಂಗ್ಲೀಷ್ ಬರಬೇಕು, ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು, ಚಾಟ್ ಪ್ರೋಸೆಸಲ್ಲಿ ವರ್ಕ್ ಮಾಡೋದಕ್ಕೆ ಓಕೆ ಇರಬೇಕು ಮತ್ತು ಗೊತ್ತಿರಬೇಕು. ಈ ರೀತಿ ವಾಯ್ಸ್ ಪ್ರೋಸೆಸಲ್ಲಿ ಕಸ್ಟಮರ್ ಸಪೋರ್ಟು ಅಲ್ಲಿ ವರ್ಕ್ ಮಾಡೋದಕ್ಕೆ ಗೊತ್ತಿರಬೇಕು ಅಥವಾ ಇಷ್ಟ ಇರಬೇಕು ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಇದಿಷ್ಟು ಕೀ ಸ್ಕಿಲ್ಸ್ಗಳಾಗಿದೆ. ಇದು ಬಂದು ಜಾಬ್ ಡೀಟೇಲ್ಸು. ತುಂಬ ಏನೂ ಕಾಂಪ್ಲಿಕೇಟೆಡ್ ಆಗಿಲ್ಲ, ತುಂಬ ಈಸಿ ಆಗಿದೆ. ಒಂದು ವಾಯ್ಸ್ ಪ್ರೋಸೆಸಲ್ಲಿ ವರ್ಕ್ ಮಾಡ್ತೀರಾ, ಇಲ್ಲ ಅಂದರೆ ಚಾಟ್ ಪ್ರೋಸೆಸಲ್ಲಿ ಮಾಡ್ತೀರಾ, ಇಲ್ಲ ಇಮೇಲ್ ಪ್ರೋಸೆಸಲ್ಲಿ ಮಾಡ್ತೀರಾ. ಈ 3 ರೋಲಲ್ಲಿ ಯಾವ್ದಾರ ಒಂದರಲ್ಲಿ ನೀವು ಕೆಲಸ ಮಾಡ್ತೀರಾ. ಆದಷ್ಟು ಇಂಟರ್ವ್ಯೂ ಕಾಲ್ ಬಂದಾಗಲೇ ಅವರು ಕ್ಲಾರಿಫೈ ಮಾಡ್ಕೊತಾರೆ, ನೀವು ಚಾಟಲ್ಲಿ ಮಾಡ್ತೀರಾ, ಇಮೇಲಲ್ಲಿ ಮಾಡ್ತೀರಾ ಅಥವಾ ಕಾಲಲ್ಲಿ ಮಾಡ್ತೀರಾ ಅಂತ. ಅಲ್ಲಿ ನಿಮಗೆ ಕ್ಲಾರಿಫೈ ಆಗುತ್ತೆ. ಇದಿಷ್ಟು ಜಾಬ್ ಡೀಟೇಲ್ಸ್ ಆಗಿತ್ತು. ಇಲ್ಲಿ ಕಂಪ್ನಿ ಬಗ್ಗೆನೂ ಕೂಡ ಕೆಲವೊಂದು ಪಾಯಿಂಟ್ಸ್ನ ಕೊಟ್ಟಿದ್ದಾರೆ. ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡಿ ಓದೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಇದು ತುಂಬ ಸಿಂಪಲ್ಲಾಗಿ ಎಲ್ಲರಿಗೂ ಅರ್ಥ ಆಗೋ ಆಗಿದೆ. ಜಸ್ಟ್ ನಿಮಗೆ ಬೇಕಂದರೆ ಓದ್ಕೊಬೋದು. ಯಾರಿಗೆ ಜಿಯೋ ಕಂಪ್ನಿ ಬಗ್ಗೆ ಗೊತ್ತಿರುತ್ತೆ, ಗೊತ್ತಿಲ್ಲ ಅಥವಾ ನಾನು ಇನ್ನೂ ತಿಳ್ಕೊತೀನಿ ಅನ್ನೋರು ಇಲ್ಲಿರೋ ಅಂಥ ಅವ್ರು ಕೊಟ್ಟಿರೋವಂಥ ಕಂಪ್ನಿ ಇನ್ಫಾರ್ಮೇಷನ್ ಮೇಲೆ ನೀವು ಓದ್ಕೊಬೋದು.
ಇದೆಲ್ಲ ಆದಮೇಲೆ ನೀವು ಕೂಡ ಒಂದ್ಸಲ ಓದ್ಕೊಳ್ಳಿ, ನೋಡ್ಕೊಳ್ಳಿ ಹೇಗೆ ಅಂತ. ಅದರಿಂದ ನಿಮಗೂ ಒಂದು ಟ್ರಸ್ಟ್ ಇರುತ್ತೆ, ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ ಅಷ್ಟೇ. ಇದೆಲ್ಲ ಆದಮೇಲೆ ಹೇಗೆ ಅಪ್ಲೈ ಮಾಡೋದಂದರೆ, ಇಲ್ಲಿ ಸೈಡಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲೈ ಆಗುತ್ತೆ. ನೋಡಿ, ಅಪ್ಲಿಕೇಶನ್ ಆಗಿದೆ. ಇದಿಷ್ಟು ಜಾಬ್ ಬಗ್ಗೆ ಡೀಟೇಲ್ಸ್ ಆಗಿದೆ. ನೋಡಿದ್ರಲ್ಲ, ಇದಕ್ಕೆ ಹೇಗೆ ಅಪ್ಲೈ ಮಾಡೋದು, ಏನು ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಕ್ಲಾರಿಟಿಯಿಂದ ಹೇಳಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.